ಇದು ನಿಮ್ಮ ಜಿಲ್ಲೆಯ ಅನೇಕ ನಾಯಕರುಗಳು KH ಮುನಿಯಪ್ಪನವರು ಕೆಜಿ ಅಕ್ಕಿ ಜವಾಬ್ದಾರಿ ತೆಗೆದುಕೊಂಡಿದ್ರು. ಸ್ವಲ್ಪ 5 kg ಹೆಚ್ಚು ಕಮ್ಮಿ ಆಗಿ ಕೆಲವರೆಲ್ಲ ಮಾರ್ಕೊಳ್ಳೋಕೆ ಶುರು ಮಾಡಿದ್ರು. ಮುಖ್ಯಮಂತ್ರಿಗಳಿಗೆ ವರದಿ ಬಂತು. ಅದಾದಮೇಲೆ 5 kg ಅಕ್ಕಿ 5 kg ಬೇರೆ ಪದಾರ್ಥಗಳನ್ನು ಕೊಡಲಿಕ್ಕೆ ಈಗಾಗಲೇ ನಾವು ಅನುಮೋದನೆಯನ್ನು ಕೊಟ್ಟಿದ್ದೇವೆ. ಎಣ್ಣೆ, ಕಾಳು, ಸಕ್ಕರೆ ಇವೆಲ್ಲ ಕೊಡಲಿಕ್ಕೆ ಈಗಾಗಲೇ ತೀರ್ಮಾನ ಸರ್ಕಾರ ಕ್ರಮ ಕೈಗೊಂಡಿದೆ. ಇಂಥ ಅನೇಕ ಯೋಜನೆಗಳನ್ನು ತೆಗೆದುಕೊಂಡಿದ್ದೇವೆ. ವೆಂಕಟೇಶ್ ಅವರ ಇಲಾಖೆಯಲ್ಲಿ ಇವತ್ತು ನಾವು ಒಂದು ದೊಡ್ಡ ಕ್ರಾಂತಿಕಾರಿ, ಇವತ್ತು ಹೈಟೆಕ್ ಮಾರ್ಕೆಟ್. ಇಲ್ಲಿ ನೀರು ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ನಮ್ಮ ಸ್ಟೇಜ್ ಮೇಲೆ ಇರೋರಿಗೆ. ಇಲ್ಲಿ ನೀರನ್ನು ಟ್ಯಾಂಕಲ್ಲಿ ತುಂಬಿಸ್ಕೊಂಡು ನಮ್ಮ ಕನಕಪುರಕ್ಕೆ, ರಾಮನಗರಕ್ಕೆ ತೆಗೆದುಕೊಂಡು ಬಂದು ಆ ರೇಷ್ಮೆ ಬಿಚ್ಚುವಂಥ ಕೆಲಸವನ್ನು ನಮ್ಮ ರೇಷ್ಮೆ ರೀಲರ್ಸು ಮಾಡ್ತಾರೆ. ಅಂದರೆ ಈ ನೀರು ಭಾಳ ಪರಿಶುದ್ಧವಾದ್ದು, ಒಳ್ಳೆ ಎಳೆ ಈಚೆ ಬರ್ತದೆ ರೇಷ್ಮೆಲಿ ಅಂತೇಳಿ ಹೈಟೆಕ್ ಮಾರ್ಕೆಟ್ ಮಾಡ್ತಾ ಇದ್ದೀವಿ. ಕೂತ್ಕೊಳ್ರಿ, ಏನಿಲ್ಲ ಕೂತ್ಕೊಳ್ರಿ. ಒಳ್ಳೆ ಬೆಲೆ, ರೇಷ್ಮೆ ಬೆಲೆ ಸಿಕ್ಕಿದೆ. ಚೈನಾ ಮಾರ್ಕೆಟು ಇವತ್ತು ಇಂಪೋರ್ಟು ಕಡಿಮೆ ಆಗಿದೆ. ಇದನ್ನು ಉಪಯೋಗಿಸ್ಕೊಳ್ಬೇಕು. ಇನ್ನು ಹೆಚ್ಚಿಗೆ ರೇಷ್ಮೆ ಬೆಳಿಬೇಕು. ಇಡೀ ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಹುಬ್ಳಿ, ಧಾರವಾಡ ಆ ಕಡೆ ಎಲ್ಲ ಕೂಡ, ಈಗ ಇದು ವಿಜಯನಗರ, ಬಳ್ಳಾರಿ ಎಲ್ಲ ಕಡೆ ಕೂಡ ಈಗ ಹೊಸದಾಗಿ ರೇಷ್ಮೆ ಬೆಳೀಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸೊ ಅದಕ್ಕೆ ನೀವು ಸಿಲ್ಕು, ಮಿಲ್ಕು ಇವೆರಡು ನಿಮಗೆ ಹೆಸರನ್ನ ತಂದಿದೆ. ಜೊತೆಗೆ ತರಕಾರಿ ಮತ್ತು ಹೂವು, ಹಣ್ಣು ಈ ಮೂರನ್ನು ಕೂಡ ತಾವು ಬೆಳೆದು ರೈತರ ಬದುಕನ್ನು ಹಸನು ಮಾಡ್ತಾ ಇದ್ದೀರಿ. ಇವತ್ತು ತಾವೆಲ್ಲ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಕೆರೆ ತುಂಬಿಸುವಂಥ ಯೋಜನೆ ಮತ್ತು ನಮ್ಮ ಎಲ್ಲ ಮಂತ್ರಿಗಳು, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಬಂದಿದ್ದಾರೆ, ಕೋಲಾರ ಜಿಲ್ಲಾ ಮಂತ್ರಿ, ಅವರು ಕೂಡ ನಿಮ್ಗೆ ಏನು ಕೊಡಬೇಕು ಅವರು ಕೂಡ ಕೊಟ್ಟಿದ್ದಾರೆ. ರಹೀಂ ಖಾನ್ ಬಂದಿದ್ದಾರೆ, ಅವರು ಶಕ್ತಿ ತುಂಬಲಿಕ್ಕೆ ನಿಮಗೆ ಬಂದಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅಂಗನವಾಡಿ ಕಾರ್ಯಕ್ರಮದಲ್ಲಿ ಇಂದಿರಾ ಗಾಂಧಿ ಅವರು 50 ವರ್ಷದ ಈ ಏನು ಅಂಗನವಾಡಿ ಕಾರ್ಯಕ್ರಮ ಆಯಿತು, ಅದಕ್ಕೆ ಮಾಡಿ ಎಲ್ಲ ಶ್ರೀಶಕ್ತಿ ಸಂಘದವ್ರಿಗೆ ಮತ್ತು 2,000 ರೂಪಾಯಿ ಕೊಡೋರಿಗೆ ಅಕ್ಕ ಬ್ಯಾಂಕ್ ಅಂತ ಪ್ರಾರಂಭ ಮಾಡಿ ಶಕ್ತಿ ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಅವರು ಒಂದು ಹೊಸ ಕಾರ್ಯಕ್ರಮವನ್ನು ಇವತ್ತು ಅವರು ಕೂಡ ಇವತ್ತು ರೂಪಿಸ್ಕೊಂಡು ಬಂದಿದ್ದಾರೆ. ಹಿಂಗೆ ಇವತ್ತು ಬೇರೆ ಎಲ್ಲ ಮಿನಿಸ್ಟ್ರುಗಳು ಕೂಡ ಇವತ್ತು ಎಲ್ಲ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಶಿಡ್ಲಘಟ್ಟ ವಿರೋಧ ಪಕ್ಷದ ಕ್ಷೇತ್ರದ ಶಾಸಕರು ಅವರಿರುವಂಥ ಕ್ಷೇತ್ರದಲ್ಲಿ ಇಡೀ ಸರ್ಕಾರ ಬಂದು ನಿಂತ್ಕೊಂಡು ನಿಮಗೆ ಆಶೀರ್ವಾದನ ಮಾಡಲಿಕ್ಕೆ ಬಂದಿದೆ ಅಂತಂದರೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಇದೆ ಅನ್ನೋದನ್ನು ನೀವು ಯಾರು ಕೂಡ ಮರಿಬಾರ್ದು. ಉಪಕಾರ ಸ್ಮರಣೆಯನ್ನು ಇಟ್ಕೊಂಡು ಇವತ್ತು ನೀವೆಲ್ಲ ಕೆಲಸವನ್ನು ಮಾಡಬೇಕು. ಈಗಾಗಲೇ KC ವ್ಯಾಲಿಯಲ್ಲಿ ಈಗ 336 ಕೆರೆ, KC ವ್ಯಾಲಿ 2ನೇ ಹಂತದಲ್ಲಿ 272 ಕೆರೆ, ವಿಶ್ವ ಯೋಜನೆ ಅಡಿಯಲ್ಲೂ ಕೂಡ ಇವತ್ತು ಬೇಕಾದಷ್ಟು ಯೋಜನೆಯನ್ನು ತೆಗೆದುಕೊಂಡು 1,700 ಕೋಟಿ ವೆಚ್ಚದ ಯೋಜನೆಗಳನ್ನು ಬೆಂಗಳೂರಿನಲ್ಲಿ ಇಂಟರ್ಲಿಂಕ್ ಕೆರೆಗಳನ್ನು ದೇವನಹಳ್ಳಿ, ದೊಡ್ಡಬಳ್ಳಾಪುರ, ನೆಲಮಂಗಲ ಎಲ್ಲ ಕಡೆ ತುಂಬಲಿಕ್ಕೆ ಈಗಾಗಲೇ ನಾವು ಕೆಲಸವನ್ನು ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಈ ಸರ್ಕಾರ ಅಭಿವೃದ್ಧಿ ಪರ ನಿಂತಿದೆ. 20,000 ಕೋಟಿ ರೂಪಾಯಿ ಬೋರ್ವೆಲ್ಗಳಿಗೆಲ್ಲ ಸಬ್ಸಿಡಿ ಕೊಡ್ತಾ ಇದ್ದೀವಿ. ಓಲ್ಡ್ ಏಜ್ ಪೆನ್ಷನ್ನು, ವಿಡೋ ಪೆನ್ಷನ್ನು, ಉಳೋನ್ಗೆ ಭೂಮಿ, ಇವೆಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ